ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಅಸ್ತಮಾ, ದಮ್ಮು, ಕೆಮ್ಮು ಮಾನವರನ್ನು ಕಾಡುವ ಭಯಂಕರ ರೋಗಗಳಾಗಿವೆ. ಆದರೆ ಈ ರೋಗಗಳಿಗೆ ಔಷಧ ಇಲ್ಲವೆಂದೇ ಹೇಳುತ್ತಾರೆ. ಆದರೆ ಕಳೆದ 58 ವರ್ಷಗಳಿಂದ ಲಕ್ಷ್ಮೇಶ್ವರದಲ್ಲಿ ಆಯುರ್ವೇದದಿಂದ ಸಿದ್ಧಪಡಿಸಿದ ಮಂತ್ರೌಷಧವನ್ನು ನೀಡುತ್ತಾ ರೋಗಿಗಳನ್ನು ಗುಣಪಡಿಸಲಾಗುತ್ತಿದೆ. ಕಳೆದ 56 ವರ್ಷಗಳಿಂದ ಡಾಕ್ಟರ್ ಬಾಬುರಾವ್ ಕುಲಕರ್ಣಿಯವರು ಉಚಿತ ಮಂತ್ರೌಷಧ ನೀಡುತ್ತಾ ಬಂದಿದ್ದಾರೆ. ಅವರ ಕಾಲವಾದ ನಂತರ ಡಾಕ್ಟರ್ ಹರೀಶ್ ಕುಲಕರ್ಣಿಯವರು ಈ ಕೆಲಸವನ್ನು ಮುಂದುವರಿಸಿದ್ದು, ಶನಿವಾರ 58ನೇ ವರ್ಷದ ಔಷಧ ವಿತರಣಾ ಕಾರ್ಯಕ್ರಮ ಜರುಗಿತು. 16 ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ರೋಗಿಗಳು ಮಂತ್ರೌಷಧ ಸೇವಿಸಿದರು. ಕಾರ್ಯಕ್ರಮದಲ್ಲಿ ಬೆಳ್ಳಟ್ಟಿಯ ರಾಮಲಿಂಗೇಶ್ವರ ಮಠದ ಬಸವರಾಜ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿಕೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಪ್ರಕಾಶ್ ಪಾಟೀಲ, ವಿಜಿ ಪಡಿಗೇರಿ, ನಿಂಗಪ್ಪ ಬನ್ನಿ, ಎಂ.ಆರ್. ಪಾಟೀಲ, ಕೃಷ್ಣ ಕುಲಕರ್ಣಿ ಸೇರಿದಂತೆ ಮತ್ತಿತರರು ಇದ್ದರು. ಒಳಗೆ ಕಲಬೆರಕೆ ಆಹಾರಗಳನ್ನು ಉಣ್ಣೋದ್ರಲ್ಲಿಂದ ಇತ್ತೀಚಲಾಗಿ ನೀವೆಲ್ಲ ನೋಡ್ತಾ ಇದ್ರಿ, ಬರದೇ ಇರ್ತಕ್ಕಂಥವ್ರಿಗೂ ಶುಗರು, BP ಬರ್ತಾ ಇದೆ. ಆಮೇಲಿಂದ ಕ್ಯಾನ್ಸರ್ ರೋಗ ಬಹಳಷ್ಟು ಕಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಆಹಾರದ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಕಲಬೆರಕೆಗಳು. ಇವತ್ತು ನೀವೇನು ಒಳ್ಳೆಣ್ಣೆ ಅಂತ ಉಣ್ತೀರಿ, ಆ ಒಳ್ಳೆಣ್ಣೆ ಸಂಪೂರ್ಣವಾಗಿ ಪೆಟ್ರೋಲಿಯಂ ಪದಾರ್ಥ ಇದೆ. ಅದರೊಳಗೆ ಒಳ್ಳೆಣ್ಣೆ ಅಂಶನೇ ಇಲ್ಲ, ಪೆಟ್ರೋಲಿಯಂ. ನೀವು ಡಾಲ್ಡಾ ಅಂತ ಉಣ್ತೀರಿ, ಏನಾದರೂ ಸಿಹಿ ಪದಾರ್ಥ ಮಾಡಬೇಕು ಅಂದ್ರೆ, ರವಾ ಹುರಿಬೇಕಂದ್ರೆ ಡಾಲ್ಡಾ ಉಪಯೋಗಿಸ್ತೀರಿ. ಆ ಡಾಲ್ಡಾ ಸಂಪೂರ್ಣವಾಗಿ ಹಂದಿ ಕೊಬ್ಬಿದೆ. ಅದನ್ನು ನಾವು ಸಸ್ಯಾಹಾರಿಗಳು ಅಂತ ತಿಳ್ಕೊಂಡು, ನಾವು ಅಂಥದ್ದು ಏನೂ ತಿನ್ನಂಗಿಲ್ಲ ಅಂತ ತಿಳ್ಕೊಂಡು ಆ ಡಾಲ್ಡಾ ಉಂಡ್ರೆ ಹಂದಿ ಕೊಬ್ಬು, ಹಂದಿ ತಿಂದಂಗನ. ಆಮೇಲೆ ಕುಸುಬಿ ಎಲ್ಲ ಬೆಳಿತೀರಿ ನೀವು ರೈತರು, ಆ ಬೆಳೆದಿರ್ತಕ್ಕಂಥ ಕುಸುಬಿನ ಮಾರಿ ಬರ್ತೀರಿ, ಡಬಲ್ ಫಿಲ್ಟರ್ ಆಯಿಲ್ ಅಂತ ತಿಳ್ಕೊಂಡು ತೊಗೊಂಡು ಬಂದು ಊಟ ಮಾಡ್ತೀರಿ. ಸ್ವಲ್ಪ ಜ್ವಾಳ, ಕುಸುಬಿ ಇಂಥವೆಲ್ಲ ಊಟ ಮಾಡೋದನ್ನು ಕಲಿಬೇಕು. ಅಂದ್ರೆ ಬಾಬಣ್ಣವ್ರ ಮಂತನಕ್ಕೂ ಅವ್ರಿಗೂ ಅವಿನಾಭಾವ ಸಂಬಂಧ. ಈ ಕಾರ್ಯಕ್ರಮದ ಹಿಂದಿನ ಬೆನ್ನೆಲುಬ ಅವರು. ಯಾಕಂದ್ರೆ ಹಿಂದಿನ ದಿವಸ ಎಲ್ಲ ಬಂದಂಥವ್ರಿಗೆ ನವಣಕ್ಕಿ, ಅನ್ನ, ಸಾರು ಎಲ್ಲರಿಗೂ ಮಾಡ್ತಕ್ಕಂಥ ಜವಾಬ್ದಾರಿ, ಇದನ್ನ ಸ್ವಚ್ಛತೆ ಮಾಡತಕ್ಕಂಥದ್ದು, ಇಲ್ಲಿ ಬಂದಂಥ ಅತಿಥಿಗಳಿಗೆ ಅನುಕೂಲ ಮಾಡಿಕೊಡುವಂಥದ್ದು ಎಲ್ಲ ಜವಾಬ್ದಾರಿ ನಮ್ಮ ಬೀರೇಶ್ವರ ಸಂಘಕ್ಕೆ ಐತಿ. ಅವ್ರನ್ನ ಎಷ್ಟು ನಾವು ನೆನೆಸಿದ್ರು ಕಡಿಮೆ.